ದರ್ಶನ್ ಅವರು ಇತ್ತೀಚೆಗೆ ಕೇರಳಗೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾದ ಬೆನ್ನಲ್ಲೇ ದರ್ಶನ್ ಅವರು ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಯಿತು. ಈ ಕಾರಣಕ್ಕೆ ದರ್ಶನ್ ಅವರು ಈ ಪೂಜೆಯನ್ನ ಮಾಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ದರ್ಶನ್ ಅಭಿಮಾನಿಗಳಿಗೂ ತೊಂದರೆ ಎದುರಾಗ್ತಾ ಇದೆ. ಸೆಲೆಬ್ರಿಟಿ ವಲಯದಲ್ಲಿರೋ ಕೆಲ ದರ್ಶನ್ ಹಿಂಬಾಲಕರಿಗೆ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಕೇಸ್ ಮೇಲೆ ಕೇಸ್ ಕೂಡ ಬೀಳ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು A2 ಆರೋಪಿ ಆಗಿದ್ರು. ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲ ಕಾಲ ಇಡಲಾಯಿತು. ಆ ಬಳಿಕ ಅಲ್ಲಿ ಐಷಾರಾಮಿ ವ್ಯವಸ್ಥೆ ಪಡೆದ ಕಾರಣಕ್ಕೆ ನೇರವಾಗಿ ಬಳ್ಳಾರಿ ಜೈಲಿಗೆ ಕಳಿಸಲಾಯಿತು. ಆ ಬಳಿಕ ಅವರು ಚಿಕಿತ್ಸೆಗಾಗಿ ಹೊರಗೆ ಬಂದರು. ಆ ಬಳಿಕ ಜಾಮೀನು ಸಿಕ್ಕಿತ್ತು. 6 ತಿಂಗಳುಗಳ ಕಾಲ ಅವರು ಜೈಲಿನಲ್ಲಿದ್ದರು. ಅವರ ಗ್ಯಾಂಗ್ನಲ್ಲಿದ್ದ ಅನೇಕರು ಸಂಕಷ್ಟವನ್ನು ಕೂಡ ಅನುಭವಿಸಿದ್ರು. ದರ್ಶನ್ ಸೆಲೆಬ್ರಿಟಿ ಹಾಗೂ ಅಭಿಮಾನಿಗಳ ಮೇಲೂ ಕೂಡ ಈಗ ಕೇಸ್. ರಜತ್ ಅವರು ದರ್ಶನ್ ಅಭಿಮಾನಿಗಳಲ್ಲಿ ಒಬ್ರು. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಇತ್ತೀಚೆಗೆ ರಜತ್ ಅವರು ದರ್ಶನ್ ಗೆಟಪ್ನಲ್ಲಿ ಕಾಣಿಸ್ಕೊಂಡ್ರು. ಲಾಂಗ್ ಹಿಡಿದುಕೊಂಡು ಪೋಸ್ ಅನ್ನು ಕೂಡ ಕೊಟ್ಟರು. ಅದೇ ವಿಚಾರಕ್ಕೆ ರಜತ್ ಅವರು ಅರೆಸ್ಟ್ ಆಗಿದ್ದಾರೆ. ರಜತ್ ಅವರು ಅನೇಕ ಬಾರಿ ತಾವು ದರ್ಶನ್ ಫ್ಯಾನ್ ಅಂತ ಕೂಡ ಹೇಳಿಕೊಂಡಿದ್ದೂ ಇದೆ. ರಜತ್ ಜೊತೆ ವಿನಯ್ ಗೌಡ ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ. ಅದು ಕೂಡ ರಸ್ತೆಯಲ್ಲಿ ನಿಂತುಕೊಂಡು ರಜತ್ ಹಾಗೂ ವಿನಯ್ ಇಬ್ಬರು ಕೂಡ ಲಾಂಗ್ ಅನ್ನ ಹಿಡಿದು ರೀಲ್ಸ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಬಂಧನಕ್ಕೆ ಒಳಗಾಗಿದ್ದಾರೆ. ಇನ್ನು ವಿನಯ್ ಗೌಡ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಜೊತೆ ಆಕ್ಟ್ ಮಾಡ್ತಿದ್ದಾರೆ. ವಿನಯ್ ಗೌಡ ಅವರು ವಿಲನ್ ಪಾತ್ರವನ್ನ ಮಾಡ್ತಿದ್ದಾರೆ. ಅವರಿಗೂ ಈಗ ಸಂಕಷ್ಟ ಎದುರಾಗಿದೆ. ಇನ್ನು ರಕ್ಷಕ್ ಅವರು ದರ್ಶನ್ ಅವರ ಪಕ್ಕಾ ಅಭಿಮಾನಿ. ಇದಕ್ಕೆ ಕಾರಣ ಆಗಿದ್ದು ರಕ್ಷಕ್ ಅವರ ತಂದೆ ಬುಲೆಟ್ ಪ್ರಕಾಶ್ ಹಾಗೂ ದರ್ಶನ್ ನಡುವಿನ ಬಾಂಧವ್ಯ. ಈ ಕಾರಣಕ್ಕೆ ದರ್ಶನ್ ಅವರ ಅಭಿಮಾನಿ ನಾನು ಎಂದು ಅವರು ಅನೇಕ ಬಾರಿ ಹೇಳಿಕೊಂಡಿದ್ರು. ಈಗ ಅವರ ಮೇಲೂ ಕೂಡ ದೂರು ದಾಖಲಾಗಿದೆ. ಇತ್ತೀಚೆಗೆ ಸಹ ಸ್ಪರ್ಧಿಯನ್ನ ಬಣ್ಣಿಸುವ ಭರದಲ್ಲಿ ರಕ್ಷಕ್ ಎಡವಿದ್ರು. ಅದು ಕೂಡ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ. ಅದರಲ್ಲಿ ಸಿನಿಮಾಗಳನ್ನ ರೀಕ್ರಿಯೇಟ್ ಮಾಡುವಂತ ಒಂದು ಟಾಸ್ಕ್ ಅನ್ನ ನೀಡಲಾಗುತ್ತೆ. ಅದರಲ್ಲಿ ದರ್ಶನ್ ರವರ ಬುಲ್ಬುಲ್ ಸಿನಿಮಾವನ್ನ ರೀಕ್ರಿಯೇಟ್ ಮಾಡಲಾಗುತ್ತೆ. ಅಲ್ಲಿ ದರ್ಶನ್ ಹಾಗೂ ರಚಿತಾರಾಮ್ ನಡುವೆ ನಡೆದಂಥ ಸಂಭಾಷಣೆಯನ್ನ ಇಲ್ಲಿ ರಕ್ಷಕ್, ಬುಲೆಟ್ ಹಾಗೂ ರಮೋಲಾ ರೀಕ್ರಿಯೇಟ್ ಅನ್ನ ಮಾಡಿದ್ರು. ಅದರಲ್ಲಿ ಒಂದು ಡೈಲಾಗ್ ಇತ್ತು, ನಿಮ್ಮನ್ನ ನೋಡ್ತಾ ಇದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಟ್ರಿಪ್ ಹೊಡಿತಾ ಇದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಇದೇ ಸೀನ್ನ ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಅವರು ಕೂಡ ಹೇಳಿದ್ರು. ಅದನ್ನ ರೀಕ್ರಿಯೇಟ್ ಮಾಡಲಾಗಿತ್ತು ರಿಯಾಲಿಟಿ ಶೋನಲ್ಲಿ. ಅದನ್ನ ರಕ್ಷಕ್ ಹೇಳಿದ್ರು. ಈಗ ಅವರ ಮೇಲೂ ಕೂಡ ಹಿಂದೂ ಸಂಘಟನೆಗಳು ದೂರನ್ನ ದಾಖಲಿಸಿದೆ. ಈ ಹಿಂದೆ ರಕ್ಷಕ್ ಅವರು ಹೇಳುವಂತ ಮಾತುಗಳು ವಿವಾದ ಆಗ್ತಾ ಇತ್ತು. ಕೆಲವೊಂದು ಟ್ರೋಲ್ಗಳಾಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲದರಿಂದ ಅವರು ದೂರವೇ ಉಳಿದಿದ್ರು. ಆದ್ರೂ ಕೂಡ ಕೆಲವೊಂದಷ್ಟು ವಿವಾದಗಳು, ಟ್ರೋಲ್ಗಳು ರಕ್ಷಕ್ ಅವರ ಬೆಂಬಿಡ್ತಾ ಇಲ್ಲ. ಇನ್ನು ಫ್ಯಾನ್ಸ್ಗಳು ಕೂಡ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ದರ್ಶನ್ ಹಾಗೂ ದರ್ಶನ್ ಹಿಂಬಾಲಕರಿಗೂ ಯಾಕೆ ಈ ರೀತಿಯ ಕಷ್ಟಗಳು ಬರ್ತಾ ಇದೆ ಅಂತ.